ಪ್ರತಿದಿನ ಒಂದು ಮನೆಯ ಮುಂದೆ ಒಂದು ಹಸು ಬಂದು ಸಗಣಿನ ಹಾಕ್ಬಿಟ್ಟು ಹೋಗ್ತಾ ಇರುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದಂತಹ ಮನೆಯ ಮಾಲೀಕ, ಅಯ್ಯೋ ಯಾವುದಪ್ಪ ಇದು ಹಸು, ನಮ್ಮ ಮನೆಯ ಮುಂದೆನೇ ಪ್ರತಿದಿನ ಸಗಣಿಯನ್ನು ಹಾಕೋಗ್ತಿದೆಯಲ್ಲ ಅಂತ ಬೈಕೊಂಡು ಪ್ರತಿದಿನ ಆ ಸಗಣಿಯನ್ನೆಲ್ಲ ಬಾಚಿ ಬಿಸಾಕ್ತಾ ಇರ್ತಾನೆ. ಅದೊಂದು ದಿನ ಈತನ ಮನೆಯ ಪಕ್ಕದ ಮನೆಗೆ ಒಬ್ಬಳು ವಿದೇಶಿ ಮಹಿಳೆ ಬರ್ತಾಳೆ. ಯಾವ ರೀತಿಯಾಗಿ ಪ್ರತಿದಿನ ಸಗಣಿಯನ್ನು ಬಾಚಿ ಬಿಸಾಕ್ತಾ ಇದ್ನೋ ಅದೇ ರೀತಿಯಾಗಿ ಬೆಳಗ್ಗೆ ಎದ್ದು ಸಗಣಿಯನ್ನು ಬಾಚಿ ಬಿಸಾಕ್ತಾ ಇರ್ತಾನೆ. ಒಂದು ದಿನ ವಿದೇಶಿ ಮಹಿಳೆ ಈತ ಸಗಣಿಯನ್ನು ಬಾಚಿ ಬಿಸಾಕೋದನ್ನು ನೋಡ್ತಾಳೆ. ನೋಡಿದಂತಹ ಆಕೆ ಈತನನ್ನು ಕರೆದು, ನೋಡು ಆ ರೀತಿಯಾಗಿ ಸಗಣಿಯನ್ನು ಬಿಸಾಕೋದಕ್ಕೆ ಹೋಗಬೇಡ, ಪ್ರತಿದಿನ ಆ ಸಗಣಿಯನ್ನು ನೀನು ನನಗೆ ನೀಡು, ಪ್ರತಿದಿನ ನಾನು ನಿನಗೆ ಐ ಪೇ ಯು ₹1 ಅಂತ ಹೇಳ್ತಾಳೆ. ಈತನಿಗೆ ಎಲ್ಲಿಲ್ಲದಂತಹ ಖುಷಿ, ಇವಳು ಯಾರೋ ಹುಚ್ಚಿ ಇರಬೇಕು, ಸಗಣಿನ ದುಡ್ಡು ಕೊಟ್ಟು ಖರೀದಿಯನ್ನು ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ಸರಿ ಈಕೆಗೆ ₹1 ಪ್ರತಿದಿನ ನೀಡೋಣ ಅಂತ ತಿಳಿದಂತಹ ಈ ಮನೆಯ ಮಾಲೀಕ ಪ್ರತಿದಿನ ಬೆಳಗ್ಗೆ ಎದ್ದು ಮಂಕ್ರಿ ಹಿಡ್ಕೊಂಡು ಹಸು ಬರೋದನ್ನೇ ಕಾಯ್ತಾ ಇರ್ತಾನೆ. ಪ್ರತಿದಿನ ಹಸು ಬಂದ ನಂತರ ಸಗಣಿಯನ್ನು ಸಂಗ್ರಹಿಸಿ ವಿದೇಶಿ ಮಹಿಳೆಗೆ ನೀಡ್ತಿರ್ತಾನೆ. ತಿಂಗಳು ಕಳೆಯುತ್ತೆ, 2 ತಿಂಗಳು ಕಳೆಯುತ್ತೆ, 6 ತಿಂಗಳು ಕಳೆಯುತ್ತೆ. 1 ವರ್ಷಗಳಾದ ನಂತರ ಆ ವಿದೇಶಿ ಮಹಿಳೆ 1 ವರ್ಷದಿಂದ ಸಂಗ್ರಹಿಸಿದಂತಹ ಎಲ್ಲ ಸಗಣಿಯಿಂದ ಗೊಬ್ಬರವನ್ನು ಮಾಡಿ ₹20,000 ಮಾರಾಟವನ್ನು ಮಾಡಿಬಿಡ್ತಾಳೆ. ಆ ₹20,000 ಮಾರಾಟವನ್ನು ಮಾಡಿದಂತಹ ವಿಷಯವನ್ನು ತಿಳಿದಂಥ ಈ ಮನೆಯ ಮಾಲೀಕ, ಅಯ್ಯೋ ಸಗಣಿಗೆ ಇಷ್ಟೊಂದು ಬೆಲೆ ಇದೆಯಾ ಅಂತ ತಿಳಿದು ತಾನು ತನ್ನ ಹೆಂಡತಿ ತನ್ನ ಮಕ್ಕಳನ್ನೆಲ್ಲ ಕರೆದುಕೊಂಡು ಎಲ್ಲರೂ ಸಹ ಮಂಕರಿಯನ್ನು ಹಿಡ್ಕೊಂಡು ಊರೂರನ್ನು ಅಲಿತಾ ಇರ್ತಾರೆ ಸಗಣಿಗಾಗಿ. ಇವತ್ತಿನ ದಿನ ಅದೇ ರೀತಿಯಾಗಿಯೇ ಸಗಣಿಯ ಬೆಲೆಯನ್ನು ತಿಳಿಯದಂತಹ ಕೆಲವೊಂದಷ್ಟು ಜನರು ವಿದೇಶಿ ಮಹಿಳೆ ನೀಡುವಂತಹ ಚಿಲ್ಲರೆ ಕಾಸಿಗೆ ಆಸೆಯನ್ನು ಪಟ್ಟು ಕೆಲವೊಂದಷ್ಟು ಜನರನ್ನು ಸಗಣಿಗಳು ಅಂತ ಕರೀತಾ ಇರ್ತಾರೆ. ತುಂಬ ಚೆನ್ನಾಗಿ ಅರ್ಥವಾಗಿರಬೇಕು ಯಾವ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅರ್ಥ ಆಗಿತ್ತು ಅಂತಂದರೆ ಹಾಗೆ ಸಬ್ಸ್ಕ್ರೈಬ್ ಆಗಿ, ಇಲ್ಲಾಂದರೆ ಬೇಡ, ಅವಶ್ಯಕತೆ ಇಲ್ಲ. ಧನ್ಯವಾದಗಳು.